ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋಗಳಲ್ಲಿ ನಾವು ಕ್ವಶನ್ ಪೇಪರ್ನ ಬಿಡಿಸ್ತಾ ಬರ್ತಾ ಇದ್ದೀವಿ. ವಿವಿಧ KSP, VAO, ಎಲ್ಲ ಥರದ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಪೇಪರ್ನ ಬಿಡಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದುವರೆದ ಭಾಗ, ಹಿಂದಿನ ಕ್ವಶನ್ ಪೇಪರ್ ಮುಂದುವರೆದ ಭಾಗ ಇದಾಗಿದೆ. ಅದನ್ನು ನೋಡೋಣ. ಓಕೆ, ದಿಕ್ಕುಗಳ ಮೇಲಿನ ಕೂಡ ಕ್ವಶನ್ಸ್ ಕೇಳ್ತಾರೆ ಸಾಕಷ್ಟು. ಇಲ್ಲಿ ಕೂಡ ದಿಕ್ಕುಗಳ ಮೇಲಿನ ಕ್ವಶನ್ ಕೇಳಿದ್ದಾರೆ. ಯಾವ ಥರ ಇದೆ ಅಂದರೆ ಕ್ವಶನು, ರಮೇಶನು ಆಗ್ನೇಯ ದಿಕ್ಕಿನಲ್ಲಿ 10 ಮೀಟರ್ ಚಲಿಸುತ್ತಾನೆ. ನಂತರ 14 ಮೀಟರ್ ಪಶ್ಚಿಮಕ್ಕೆ ಚಲಿಸುತ್ತಾನೆ. ಇಲ್ಲಿಂದ ಈಶಾನ್ಯ ದಿಕ್ಕಿಗೆ 10 ಮೀಟರ್ ಚಲಿಸಿ ನಂತರ 6 ಮೀಟರ್ ಪೂರ್ವಕ್ಕೆ ಚಲಿಸಿ ಅಲ್ಲಿ ನಿಲ್ಲುತ್ತಾನೆ. ಇಲ್ಲಿಂದ ಅವನ ಆರಂಭಿಕ ಹಂತದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಎಂಡ್ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ನಮಗೆ ನೆನಪಿರಬೇಕು, ದಿಕ್ಕುಗಳ ಮೇಲಿನ ಕ್ವಶನ್ ಬಂದರೆ ಇದು ನಾರ್ತ್, ಇದು ಸೌತು, ಈಸ್ಟು, ವೆಸ್ಟು, ಉತ್ತರ, ಈಶಾನ್ಯ, ಉಯಿ, ಪೂ, ಪೂರ್ವ, ಆ, ಆಗ್ನೇಯ, ದ, ದಕ್ಷಿಣ, ನೈ, ನೈಋತ್ಯ, ಪಶ್ಚಿಮ, ಇದು ವಾ, ಉ, ಈ, ಪು, ಆದ, ನೈಪವ. ಇದನ್ನು ಕಂಪಲ್ಸರಿ ನೀವು ನೆನಪಿಟ್ಕೋಬೇಕು. ಇದರಿಂದ ನಿಮಗೆ ಈಸಿಯಾಗಿ ಕ್ವಶನ್ನ ಯಾವ ಥರ ಎನಲೈಸ್ ಮಾಡಬೇಕು, ಯಾವ ಥರ ಬಿಡಿಸ್ಬೇಕು ಅಂತೇಳಿ ಗೊತ್ತಾಗುತ್ತೆ. ಇದನ್ನು ಇಟ್ಕೊಂಡು ನಾವು ಆನ್ಸರ್ನ ಕಂಡುಹಿಡಿಯೋಣ. ರಮೇಶ ಒಂದು ಪಾಯಿಂಟಲ್ಲಿದ್ದಾನೆ. ಯಾವ ಪಾಯಿಂಟಲ್ಲಿದ್ದಾನೆ? ಈ ಪಾಯಿಂಟ್ ಅಂದ್ಕೊಳ್ಳಿ. ರಮೇಶ ಈ ಪಾಯಿಂಟಲ್ಲಿದ್ದಾನೆ. ಓಕೆ, ಆಗ್ನೇಯ ದಿಕ್ಕಿನಲ್ಲಿ 10 ಮೀಟರ್. ಆಗ್ನೇಯ ದಿಕ್ಕಂದ್ರೆ ಯಾವುದಪ್ಪ? ಇಲ್ಲಿಂದ ನೋಡ್ರಿ, ಇದು ಆಗ್ನೇಯ ದಿಕ್ಕು. ಇಲ್ಲಿ ನೀವು ಡಾಟ್ 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 ಹಾಕೊಂಡ್ರು ಆಗ್ನೇಯ ದಿಕ್ಕು ಯಾವುದಾಗುತ್ತೆ? ಇಲ್ಲಿ ಈ ಸೈಡು. ಇಲ್ಲಿ ಏನು ಮಾಡ್ತಾನೆ ಅವನು? 10 ಮೀಟರ್, ಇಲ್ಲಿಂದ 10 ಮೀಟರ್ ಹೋಗ್ತಾನೆ. 10 ಮೀಟರು. ಆಮೇಲೆ ಏನು ಮಾಡ್ತಾನೆ? ನಂತರ ಪಶ್ಚಿಮಕ್ಕೆ ಚಲಿಸುತ್ತಾನೆ. ಪಶ್ಚಿಮ ಅಂದರೆ ಲೆಫ್ಟ್ ಸೈಡ್. ಪಶ್ಚಿಮಕ್ಕೆ ಎಷ್ಟು ಹೋಗ್ತಾನೆ ಅವನು? 10 ಮೀಟರ್, ಎಷ್ಟು? 14 ಮೀಟರ್ ಹೋಗ್ತಾನೆ. 14 ಮೀಟರ್, ಇಲ್ಲಿ 10 ಮೀಟರ್. ಆಮೇಲೆ ಏನು ಮಾಡ್ತಾನೆ? ಈಶಾನ್ಯ ದಿಕ್ಕಿಗೆ. ಈಶಾನ್ಯ ಅಂದರೆ ಯಾವುದು? ಈ ಪಾಯಿಂಟಿಂದ ಹಿಡಿದ್ರೆ ಈಶಾನ್ಯ. ಇಲ್ಲಿ ಏನಾಗುತ್ತೆ? ಈ ಪಾಯಿಂಟ್ ಹಿಡ್ಕೊಂಡ್ರೆ ಈಶಾನ್ಯ ಈ ಕಡೆ ಬರುತ್ತೆ. ಓಕೆ, ಈಶಾನ್ಯ ದಿಕ್ಕಿಗೆ 10 ಮೀಟರ್. ಇಲ್ಲಿ 10 ಮೀಟರ್ ಇದೆ. ಆಮೇಲೆ ನಂತರ 6 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಪೂರ್ವಕ್ಕೆ 6 ಮೀಟರ್. ಪೂರ್ವಕ್ಕೆ ಇಲ್ಲೇನು ಮಾಡ್ತಾನೆ? 6 ಮೀಟರ್ ಚಲಿಸ್ತಾನ. ಅವನ ಆರಂಭಿಕ ಹಂತದ ದೂರ ಎಷ್ಟು? ಇಲ್ಲಿಂದ ಅವನು ಈ ಪಾಯಿಂಟಿಂದ 6 ಮೀಟರ್ ಈ ಕಡೆ ಹೋದರೆ ಎಷ್ಟು ಮೀಟರ್ ದೂರದಲ್ಲಿದ್ದಾನೆ? ನನಗೆ 6 ಮೀಟರ್. ಇದು 6 ಮೀಟರ್ ಯಾವ ಥರ ಬರುತ್ತೆ ಅಂದರೆ, ಇದು ಈಕ್ವಲ್ ಇದೆ, ಇದು ಈಕ್ವಲ್ ಇದೆ, ಎರಡೂ ಈಕ್ವಲ್ ಇದ್ದಾಗ ಈ ಪಾಯಿಂಟ್ಗೆ ಬರುತ್ತೆ. ಯಾಕಂದರೆ ಈ ಡಿಸ್ಟೆನ್ಸು ಸೇಮ್ ಇರುತ್ತೆ, ಈ ಡಿಸ್ಟೆನ್ಸು ಸೇಮ್ ಇರುತ್ತೆ, ಈ ಡಿಸ್ಟೆನ್ಸ್ ಈಕ್ವಲ್ಸ್ ಟು ಈ ಡಿಸ್ಟೆನ್ಸ್. ಎಲ್ಲನೂ ಡಿಸ್ಟೆನ್ಸ್ ಸೇಮ್ ಇದ್ದಾಗ ನಿಮಗೆ ಈ ಪಾಯಿಂಟು ಡೈರೆಕ್ಟಾಗಿ ಸಿಗುತ್ತೆ. ಅಲ್ಲಿಂದ 6 ಮೀಟರ್ ಅವನ ಆರಂಭಿಕ ಹಂತದಿಂದ. ಇದನ್ನು ನೀವು ಡೈಗ್ರಾಮ್ ಇಟ್ಕೊಂಡು ಇದನ್ನು ಹಾಕ್ಕೊಂತ ಹೋದರೆ ನಿಮ್ಗೆ ಈಸಿಯಾಗಿ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಇಲ್ಲಿ 14 ಅಂದರೆ ಇದು 7 ಮೀಟರ್ ಇರುತ್ತೆ, ಇದು 7 ಮೀಟರ್ ಇರುತ್ತೆ. ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅಂದರೆ ಈ ಇಂಟರ್ಸೆಪ್ಷನ್ನು ಕೂಡ ಒಂದೇ ಇರುತ್ತೆ. ಇದು ಹೋಗಿ ಪಾಯಿಂಟ್ ಆಗಿ ಇಲ್ಲಿ ಕೂಡಿಸ್ತದೆ. ಅಲ್ಲಿಂದ ಅವನು ರೈಟ್ ಸೈಡ್ ಅಂದರೆ ಪೂರ್ವಕ್ಕೆ ಚಲಿಸಿ 6 ಮೀಟರ್ ಚಲಿಸ್ತಾನೆ. ಆ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ವಾಪಸ್ ಬಂದಿರ್ತಾನೆ. ಆ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಮತ್ತೆ 6 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾನೆ. 6 ಮೀಟರ್ ಪೂರ್ವಕ್ಕೆ ಹೋಗ್ತಾನೆ, ಪೂರ್ವಕ್ಕೆ ಹೋಗಿ ನಿಲ್ತಾನೆ. 6 ಮೀಟರ್ ಪೂರ್ವಕ್ಕೆ ಹೋಗಿ ನಿಲ್ತಾನಂದ್ರೆ ಅವನ ಡಿಸ್ಟೆನ್ಸ್ ಎಷ್ಟೈತೆ ಅಂದ್ರೆ 6 ಮೀಟರ್ ಇದೆ ಪ್ರಾರಂಭಿಕ ಹಂತದಿಂದ. ಇದನ್ನು ನೀವು ಡೈಗ್ರಾಮ್ ಹಾಕೊಳಕ್ಕೆ ಒಂದ್ಸಲ ಗೊತ್ತಾದರೆ, ಈ ಥರ ಬಿಡಿಸಕ್ಕೆ ಗೊತ್ತಾದರೆ, ಅದ್ರ ತಕ್ಕಂಗೆ ನೀವು ಹಾಕ್ಕೊಂಡ್ರೆ ನಿಮ್ಗೆ ಆನ್ಸರ್ ಕಂಡು ಹಿಡಿಯೋಕೆ ಭಾಳ ಸುಲಭ ಆಗ್ತೈತಿ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ಟ್ರೈನ್ ಕ್ವಶನ್ ಕೂಡ. ದಿಕ್ಕು ಯಾವ ಥರ ಕ್ವಶನ್ ಕೇಳಿದಾನೆ?
ಆಲ್ಮೋಸ್ಟ್ ಟ್ರೈನ್ ರೈಲ್ವೆ ಮತ್ತು ಅದರ ದೂರ ಅದ್ರ ಕ್ವಶನ್ನು ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲೇನಿದೆ ಅಂದರೆ 30 ಮೀಟರ್ ಪರ್ ಸೆಕೆಂಡ್, 30 ಪ್ರತಿ ಸೆಕೆಂಡ್ಗೆ ವೇಗದಲ್ಲಿ ಚಲಿಸುವ ರೈಲು ಅದೇ ವೇಗದಲ್ಲಿ ಕಂಬವನ್ನು ದಾಟಲು ಅದರ 4 ಪಟ್ಟು ಜಾಸ್ತಿ ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ ಸಮಯಕ್ಕಿಂತ 15 ಸೆಕೆಂಡ್ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಸೇತುವೆಯ ಉದ್ದ ಎಷ್ಟು? ಸೇತುವೆ ಉದ್ದ, ಬ್ರಿಡ್ಜ್ ಇರುತ್ತೆ, ಒಂದು ಟ್ರೈನ್ ಹೋಗ್ತಾ ಇದೆ, ಸೊ ಅಲ್ಲಿ ಬ್ರಿಡ್ಜ್ ಇದೆ. ಸೊ ಆ ಬ್ರಿಡ್ಜ್ ಉದ್ದ ಎಷ್ಟು ಅಂತ ಕೇಳೋಣ. ಸೊ ಟ್ರೈನ್ ಬರೋದು ಇಲ್ಲ, ಟ್ರೈನ್ ಐತೆ ಅನ್ಕೋರಿ. ಸೊ ಟ್ರೈನ್ ಬರ್ತಾ ಇದೆ, ಏನು ಮಾಡಿದ, ಈ ಸೇತುವೆ ಉದ್ದ ಕೇಳೋಣ ಅವನು ಅದರಲ್ಲಿ. ಸೊ ಟ್ರೈನ್ ಯಾವ ಸ್ಪೀಡಲ್ಲಿ ಬರ್ತಾ ಇದೆ? 30 ಪ್ರತಿ ಸೆಕೆಂಡಿಗೆ. ಈ ಟ್ರೈನು 30 ಪ್ರತಿ ಸೆಕೆಂಡ್ಗೆ ಬರತೈತಿ. ಈ ಉದ್ದ ಎಷ್ಟೈತಿ? 4 ಪಟ್ಟು ಜಾಸ್ತಿ ಐತಿ ಇದಕ್ಕಿಂತ. ಈ ಡಿಸ್ಟೆನ್ಸ್ ಏನಾದರೂ ಎಲ್ ಅಂತ ಇದ್ರೆ ನಿಮ್ಗೆ ಟ್ರೈನಿಂದು ಉದ್ದ ಇದ್ರದ್ದು ಎಷ್ಟಿರುತ್ತೆ? 4 ಪಟ್ಟು, 4L, ಇದ್ರದ್ದು 4 ಪಟ್ಟು ಇರ್ತೈತಿ. ಓಕೆ, ನೀವು ಗಿವನ್ ಡೇಟಾ ಕರೆಕ್ಟಾಗಿ ಯಾವಾಗಲೂ ಬರ್ಕೋಬೇಕಂತ ಹೇಳಿ ನಿಮ್ಗೆ. ಸೊ ಗಿವನ್ ಡೇಟಾ ಏನೈತಿ? 30 ಪ್ರತಿ ಸೆಕೆಂಡ್. ಸ್ಪೀಡ್ ಏನೈತಿ? ವೇಗ ಏನೈತಿ? ಸೊ ವೇಗ 30 ಮೀಟರ್ ಪ್ರತಿ ಸೆಕೆಂಡಿಗೆ. ಸೊ ಪ್ರತಿ ಸೆಕೆಂಡಿಗೆ ಎಷ್ಟೈತಿ ವೇಗ? 30 ಐತಿ. ಮತ್ತು ಟ್ರೈನಿನ ಉದ್ದ ಎಷ್ಟೈತಿ? ನಮ್ಗೆ ಗೊತ್ತಿಲ್ಲ. ಓಕೆ, ರೈಲಿನ ಉದ್ದ ಗೊತ್ತಿಲ್ಲ. ರೈಲಿನ ಉದ್ದ, ಸೊ ರೈಲಿನ ಉದ್ದ ನಾವು ಏನಂತ ಇಟ್ಕೊಂಡಿವಿ? ಎಲ್ ಮೀಟರ್. ಸೊ ಎಲ್ಲಾನು ಮೀಟರ್ ಒಳಗೆ ಕೊಟ್ಟಾನಂದ್ರೆ ಸೊ ರೈಲಿನ ಉದ್ದ ನಾವು ಮೀಟರ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಮೀಟರ್ ಒಳಗಡೆನೆ ಬರುತ್ತೆ, ಯಾಕಂದ್ರೆ ಎಲ್ಲನೂ ಇಲ್ಲೂ ಟೈಮ್ನು ಸೆಕೆಂಡ್ ಒಳಗೆ ಕೊಟ್ಟರ, ಇಲ್ಲೂ ವೇಗನು ಮೀಟರ್ ಪರ್ ಸೆಕೆಂಡ್ ಒಳಗೆ ಕೊಟ್ಟರ, ಅದರ ಅರ್ಥ ರೈಲಿನ ಉದ್ದ ಮೀಟರ್ ಒಳಗಡೆನೆ ಇರುತ್ತೆ. ಸೊ ರೈಲಿನ ಉದ್ದ ಎಲ್ ಮೀಟರ್ ಆದರೆ ಇದು ಎಷ್ಟು? ಬ್ರಿಡ್ಜ್ ಅಂದರೆ ಸೇತುವೆ ಉದ್ದ. ಸೇತುವೆ ಉದ್ದ ಎಷ್ಟೈತಿ? 4L ಮೀಟರ್ಸ್ ಇಷ್ಟೈತಿ. ಸೊ ನಾವು ಇವಾಗ ಏನು ಕಂಡುಹಿಡಬೇಕು? 4L ಮೀಟರ್ಸ್. ಎಲ್ ಅಂದರೆ ಎಷ್ಟು ಅಂತ ಫೈಂಡ್ ಮಾಡಿದ್ರೆ, ಹುಡುಕಿದ್ರೆ ನಮಗೆ ಸೇತುವೆ ಉದ್ದ ಸಿಗ್ತೈತಿ. ಸೊ ಫಸ್ಟ್ ನಾವು ಯಾವ ಥರ ಅಂದರೆ ಇದು ಗೊತ್ತೈತಿ ನಿಮಗೆ. ವೇಗ ಅಂದರೆ ಏನು? ದೂರ, ಸಮಯ. ಸೊ ಇದನ್ನು ಇಟ್ಕೊಂಡು ನಾವು ಇವಾಗ ಫೈಂಡ್ ಮಾಡೋಣ. ಸೊ ಸಮಯ, ಸೊ ಇವಾಗ ಸಮಯ ಎರಡು ಥರ ಇದ್ದಾವೆ. ಒಂದು ಕಂಬವನ್ನು ದಾಟಲು ಅಂತಂದೈತಿ, ಒಂದು ಸೇತುವೆಯನ್ನು ದಾಟಲು. ಅಂದರೆ 2 ಟೈಪ್ ಬರ್ತಾವೆ ಇದ್ರೊಳಗೆ ಸಮಯ. ಸೊ 2 ಟೈಪ್ ಸಮಯವನ್ನು ಫೈಂಡ್ ಮಾಡೋಣ ನಾವು. 2 ಟೈಪ್ ಸಮಯವನ್ನು ಕಂಡುಹಿಡಿಯೋಣ. ಸೊ ಸಮಯ ಅಂದರೆ ಏನಾಗುತ್ತೆ? ಸಮಯ ಈ ಕಡೆ ಬಂದ್ರೆ ವೇಗ ಈ ಕಡೆ ಬರ್ತೈತಿ. ದೂರ ಡಿವೈಡೆಡ್ ಬೈ ವೇಗ. ಇಲ್ಲಿ ಏನು ಅಂದಾನಪ್ಪ ಅಂದ್ರೆ ವೇಗ 2 ಕಡೆ ಒಂದೇ ಇರ್ತೈತಿ. ಈ ಕಂಬ ದಾಟಕ್ಕೂ ಅಷ್ಟೇ ಇರ್ತೈತಿ, ಈ ಸೇತುವೆ ದಾಟಕ್ಕೂ ಅಷ್ಟೇ ಇರ್ತೈತಿ. 2 ಟೈಮ್ನಾಗ ವೇಗ ಸೇಮ್ ಇರ್ತೈತಿ. ಮತ್ತೇನು ಹೇಳಿದ ನಾವು? ಸೇತುವೆಯನ್ನು ದಾಟಲು ಬೇಕಿರುವ ಸಮಯಕ್ಕಿಂತ 15 ಸೆಕೆಂಡ್ ಕಡಿಮೆ ತಗೊಳ್ತದೆ ಅಂದಾನ. ಸೊ ಈ ಕಂಬ ದಾಟಕ ಈ ಸೇತುವೆ ದಾಟೋಕ್ಕಿಂತ 15 ಸೆಕೆಂಡ್, ಈ ಸೇತುವೆ ದಾಟಕ ಒಂದು 50 ಸೆಕೆಂಡ್ ತಗೊಳ್ತಂದ್ರೆ ಅದಕ್ಕಿಂತ 15 ಸೆಕೆಂಡ್ ಕಡಿಮೆ ತಗೊಳತ್ತಿಲ್ಲಿ ಕಂಬ ದಾಟಕ. ಸೊ ಅದಕ್ಕೆ ಆ ಥರ ಕೊಟ್ಟಿದ್ದಾನೆ. ಇದೊಂದು ನಮಗೆ ಎಲ್ ಫೈಂಡ್ ಮಾಡೋಕೆ ಈಸಿ ಆಗಲಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಈಗ ಸಮಯ ಏನು ಮಾಡೋಣ? ಯಾವ ಸಮಯ ಫೈಂಡ್ ಮಾಡೋಣ? ಈಗ T1 ಅನ್ಕೊಳ್ಳೋಣ. ಯಾವ ಥರದ್ದು? ಕಂಬ ದಾಟೋದು ಅನ್ಕೊಳ್ಳೋಣ. ಸೊ ಕಂಬ ದಾಟಕ ಎಷ್ಟು ಟೈಮ್ ತಗೊಳತೈತಿ? ದೂರ ಎಲ್, ರೈಲಿನ ಉದ್ದ. ಸೊ ಕಂಬದ್ದು ನಮಗಲ್ಲಿ ಡಿಸ್ಟೆನ್ಸ್ ನೆಗ್ಲಿಜಿಬಲ್ ಆಗ್ತೈತಿ. ಓನ್ಲಿ ರೈಲಿನ ಉದ್ದ ಮಾತ್ರ ಕನ್ಸಿಡರ್ ಮಾಡ್ತೀವಿ, ರೈಲಿನ ಉದ್ದ ಮಾತ್ರ ತಗೊಂತೀವಿ. ಸೊ ದೂರ ಡಿವೈಡೆಡ್ ಬೈ ವೇಗ ಎಷ್ಟೈತಿ? 30 ಮೀಟರ್ ಪರ್ ಸೆಕೆಂಡು. ಇದು T1 ಅಂದ್ರೆ ಕಂಬವನ್ನು ದಾಟಲು. ಬಟ್ ಇನ್ನೊಂದೇನಿದೆ, ಸೇತುವೆಯನ್ನು ದಾಟಕೈತಿ. ಆ ಸಮಯ ಏನಾಗತ್ತೆ ನೋಡೋಣ. ಅದು T2 ಅಂತ ಹೇಳಿ ಮಾಡೋಣ. ಇದು ಸೇತುವೆಯನ್ನು ದಾಟಲು. ಇಲ್ಲೇನಾಗ್ತೈತಿ? ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ ಎರಡೂ ಕೂಡಿಸ್ಬೇಕಾಗ್ತೈತಿ. ಎರಡೂ ಸೇರಿದಾಗ ನಿಮ್ಗೆ ಉದ್ದ ಸಿಗ್ತೈತಿ ನಿಮ್ಗೆ.
ಸೊ ಸಾರಿ ದೂರ ಸಿಗ್ತೈತಿ. ಆ ದೂರ ಎಷ್ಟೈತಿ? ಎಲ್ ಪ್ಲಸ್ 4L. ಮತ್ತೆ ವೇಗ ಎಷ್ಟೈತಿ? ಸೇಮ್ 30 ಸೆಕೆಂಡ್ ಐತಿ, ಮೀಟರ್ ಪರ್ ಸೆಕೆಂಡ್ ಐತಿ. ಇದು ನಮ್ಗೆ ಸಿಕ್ತು. ಅವನು ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ? ಕಂಬವನ್ನು ದಾಟಕ ಎಷ್ಟು ತಗೋತಂದ್ರೆ 15 ಸೆಕೆಂಡ್ ಕಡಿಮೆ ತಗೋತೈತಿ. ಸೇತುವೆ ದಾಟಕ್ಕೆ ಎಷ್ಟು ತಗೊಂತೈತಲ್ಲ ಅದ್ರ 15 ಸೆಕೆಂಡ್ ಕಡಿಮೆ ತಗೋತೈತಿ. ಅದರ ಅರ್ಥ ಏನು? T2 ಮೈನಸ್ T1. ಸೇತುವೆ ದಾಟಕ್ಕೆ ಜಾಸ್ತಿ ಟೈಮ್ ತಗೋತೈತಿ. ಸೊ ಅದಕ್ಕೆ ಇದನ್ನ T2 ಅಂತ ಬರ್ಕೊಂಡಿನಿ. ಮೈನಸ್ T1 ಕಂಬವನ್ನು ದಾಟಕ್ಕೆ ಈಕ್ವಲ್ಸ್ ಟು ಎಷ್ಟು? 15 ಸೆಕೆಂಡು. ಸೊ 15 ಸೆಕೆಂಡ್ ಬರ್ಕೊಂಡೆ. ಸೊ ಇವಾಗ ಏನು ಮಾಡ್ತೀರಿ? T2 ಎಷ್ಟೈತಿ? ಇದನ್ನ ಹೆಂಗೆ ಬರ್ಕೋಬೋದು ನಾವು? 4L ಪ್ಲಸ್ L ಎಷ್ಟಾಗುತ್ತೆ? 5L. ಸೊ 5L ಡಿವೈಡೆಡ್ ಬೈ 30. ಸೊ 30 5 ಒಂದ್ಲೆ 5 6 ಬೇಕಿದ್ರೆ ಈ ಥರ ಮಾಡ್ಕೊಳ್ಳಿ. L/6 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ನಡೆಯುತ್ತೆ. ಅಥವಾ ಹೆಂಗಿದ್ದಂಗೆ ಇಟ್ಟರು ಪರವಾಗಿಲ್ಲ. 5L ಡಿವೈಡೆಡ್ ಬೈ 30 ಮೈನಸ್ T1 ಎಷ್ಟೈತಿ? L/30 ಈಕ್ವಲ್ಸ್ ಟು 15. ಇಲ್ಲಿ ಏನಾಗ್ತೈತಿ? 30 ಇಲ್ಲಿ ಕೆಳಗಡೆ ಕಾಮನ್ ಐತಿ. ಅವಾಗ ಏನು ಮಾಡ್ಬೋದು ನಾವು? ಇಲ್ಲ ಅಂದ್ರೆ ಕಾಮನ್ ತಗೊಂಡು 5L ಮೈನಸ್ L ಮಾಡಿಕೊಂಡು ಈ 1/30 ಕಾಮನ್ ಐತಲ್ಲ, 1/30 ಕಾಮನ್ ಐತಿ, ಹೊರಗಡೆ ತಗೋರಿ. 15 ಆಯ್ತು. ಇಲ್ಲಿ ಹೆಂಗಿದ್ದಂಗೆ ಇಟ್ಟಿದ್ದೀನಿ. ಸೊ 1/30 ಐತಿ. ಇದು 30 ಆ ಕಡೆ ಹೋಗುತ್ತೆ. ಅವಾಗ ಏನಾಗ್ತೈತಿ? 5 ಮೈನಸ್ L ಏನಾಗ್ತೈತಿ? 4L ಆಕತಿ. 4L ಈಕ್ವಲ್ ಟು 15 ಇಂಟು 30. 15 ಇಂಟು 30. ಸೊ ರೈಲಿನ ಉದ್ದ ಕೇಳ್ಯಾನ ಅವನು. ಸಾರಿ, ಸೇತುವೆ ಉದ್ದ ಕೇಳ್ಯಾನ. ಸೇತುವೆ ಉದ್ದ ಏನೈತಿ? 4L ಐತಿ. ಸೊ 4L ನೀವು ಡೈರೆಕ್ಟ್ ಆಗಿ ನಿಮ್ಗೆ ಸಿಕ್ಬಿಟ್ಟೈತಿ. 15 ಇಂಟು 30 ಎಷ್ಟು? 450. 15 45 450 ಮೀಟರ್. ಸೊ ಬಟ್ ಇದನ್ನ ಗಮನಿಸಿದಾಗ ಆಪ್ಷನ್ಸ್ ಅಲ್ಲಿ ಯಾವುದೇ ರೀತಿ ಆನ್ಸರ್ ಇಲ್ಲ. 450. ಸೊ ಒಂದೊಂದ್ಸಲ ಕ್ವಶನ್ ಪೇಪರ್ ತೆಗೆಯುವಾಗ ಅಥವಾ ಟೈಪೋ ಎರರ್ ಆಗಿ 450 ಆಪ್ಷನ್ ಅಲ್ಲಿ ಕೊಟ್ಟಿರೋದಿಲ್ಲ. ಓಕೆ, ಈ ಮೈಟ್ ಬಿ ಆಪ್ಷನ್ ಇರ್ಬೋದಂತೆ ಆ ಥರ ಹಾಕಬೇಡಿ. ಬಟ್ 450ಕ್ಕೆ ಸಮೀಪವಿರುವ, ಸೊ ಇದರಲ್ಲಿ ಯಾವ ಸಮೀಪ ಐತಲ್ಲ ಆ ಆನ್ಸರ್ ಹಾಕಿ. ಅದು ಆ ಆನ್ಸರ್ ಫೈಂಡ್ ಮಾಡಿದ್ಮೇಲೂ ಕಂಡು ಹಿಡಿದ್ಮೇಲೂ ನೀವು ಬಿಟ್ಟು ಬರಬೇಡಿ ಆಪ್ಷನಲ್ಲಿ ಇಲ್ಲ ಅಂತೇಳಿ. ಬಟ್ ಯಾವ್ದು ನಿಯರೆಸ್ಟ್ ಆನ್ಸರ್ ಇರುತ್ತೆ ಅದಕ್ಕೆ ಹಾಕಿ ಬನ್ನಿ. ಬಟ್ ಅಟೆಂಪ್ಟ್ ಮಾಡ್ಬೇಕು. ನೀವು ಅಟೆಂಪ್ಟ್ ಮಾಡಿದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಅದೇ ಥರ ಆಗಿದೆ, ನಾನು ಚೆಕ್ ಮಾಡಿದೆ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಯಾಕೆ? ಅಟೆಂಪ್ಟ್ ಮಾಡಿರೋರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಆನ್ಸರ್ 450 ಬಂದಿದೆ, ಬಟ್ ಆಪ್ಷನಲ್ಲಿ ಇಲ್ಲ. ಸೊ ಯಾವ್ದು ನಿಯರ್ ಇರುತ್ತೆ ಅದಕ್ಕೆ ಆನ್ಸರ್ ನೀವು ಹಾಕಿ ಬರ್ಬೋದು. ಈ ಥರ ಆಗುತ್ತೆ. ಸೊ ಇದರಲ್ಲಿ ಇವಾಗ ಇಷ್ಟ ಆತಪ್ಪ. ಲೆಂತ್ ಆಫ್ ದ ಬ್ರಿಡ್ಜ್ ಕೇಳಿದಾನೆ ಇಲ್ಲಿ. ಸೇತುವೆ ಉದ್ದ ಕೇಳ. ಒಂದೊಂದ್ಸಲ ಏನ್ ಮಾಡ್ತಾನೆ, ರೈಲಿನ ಉದ್ದ ಕೇಳ್ತಾನ. ರೈಲಿನ ಉದ್ದ ಹೆಂಗೆ ಏನಿದೆ? ಎಲ್ ಅಂದ್ರೆ ಎಲ್ ಫೈನ್ ಮಾಡಿ. L ಈಕ್ವಲ್ ಟು 450 ಡಿವೈಡೆಡ್ ಬೈ 4. ಇದನ್ನ 4 1 4 1 4 2 8 ಓಕೆ 4 5. ಸೊ 112.5 ಮೀಟರ್ಸ್. ಸೊ ಇದು ರೈಲಿನ ಉದ್ದ ಆಗ್ತೈತಿ. ಅಕಸ್ಮಾತ್ ರೈಲಿನ ಉದ್ದ ಕೇಳಿದ್ರೆ ಈ ಆನ್ಸರ್ ಕರೆಕ್ಟ್ ಆಗಿರ್ತೈತಿ. ಓಕೆ, ಸೊ ಈ ಥರ ಬಿಡಿಸ್ಬೇಕು. ನಿಮ್ಗೆ ಒಂದು ಏನಾದರೂ ಒಂದು ಕೊಟ್ಟಿರ್ತಾನೆ ಅವನು, ಟೈಮ್ ಡಿಫ್ರೆನ್ಸ್ ಯಾರು ಕೊಟ್ಟಿರ್ತಾನ, ಇಲ್ಲ ಡೈರೆಕ್ಟ್ ಆಗಿ ಟೈಮ್ ಯಾರು ಕೊಟ್ಟಿರ್ತಾನ. ಆ ಟೈಮ್ ಇಟ್ಕೊಂಡು ನೀವು ಲೆಂತ್ ಆಫ್ ದ ಬ್ರಿಡ್ಜ್ ಅಥವಾ ಲೆಂತ್ ಆಫ್ ದ ಏನಂತಾರೆ ಟ್ರೈನ್. ಸೊ ಟ್ರೈನಿನ ಉದ್ದನೂ ಕಂಡುಹಿಡಿಬೋದು ಅಥವಾ ಬ್ರಿಡ್ಜ್ ಉದ್ದನ ಕಂಡುಹಿಡಬೇಕು. ಸೊ ಫಸ್ಟ್ ನೀವು ಈ ಥರ ಫಾರ್ಮುಲಾನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಅದನ್ನ ಯಾವ ಥರ ಬಿಡಿಸ್ಬೇಕು ಅಂತ ಗೊತ್ತಾಗ್ತದೆ. ಮತ್ತು ಇದನ್ನ ಇನ್ನೊಂದು, ಸೊ ರೈಲು ಸೇತುವೆಯನ್ನು ದಾಟತ್ನಾಗ ಬರೀ ಸೇತುವೆದ ಉದ್ದ ತಗೋಬೇಡಿ. ರೈಲಿನ ಉದ್ದ ಅದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆ ಲೆಂತ್, ಮತ್ತೆ ಅಲ್ಲಿಂದ ಇವಾಗ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಬಂದಾಗ ಇದನ್ನು ಕವರ್ ಮಾಡಬೇಕು, ಈ ಡಿಸ್ಟೆನ್ಸ್ನು ಕವರ್ ಮಾಡಬೇಕದು. ಅದಕ್ಕೆ L+4L ಟೋಟಲ್ ಉದ್ದ ಕನ್ಸಿಡರ್ ಆಕತಿ ಇಲ್ಲಿ. ಬಟ್ ಇಲ್ಲಿ ಕಂಬವನ್ನು ದಾಟೋದ್ನಾಗ ಏನಾಕತಿ, ಆ ಕಂಬದ ಲೆಂತ್ ನೆಗ್ಲಿಜಿಬಲ್ ಆಗ್ತೈತಿ, 0.1 ಮೀಟರ್ ಆ ಥರ ಎಷ್ಟು ನೆಗ್ಲಿಜಿಬಲ್ ಮಾಡ್ತಾರೆ. ಬಟ್ ಈ ಸೇತುವೆ ಉದ್ದ ಮಾಡುವಾಗ
ರೈಲು ಉದ್ದ ಪ್ಲಸ್ ಸೇತುವೆ ಉದ್ದ ಮಾಡಿದಾಗ ನಿಮ್ಗೆ ಸೇತುವೆ ದಾಟಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತಲ್ಲ ಅದನ್ನ ಫೈಂಡ್ ಮಾಡ್ಬೋದು. ಸೊ ಅದರಿಂದ ನಮಗೆ ಇವಾಗ ಏನು ಸಿಕ್ತು, ಸೇತುವೆ ಉದ್ದ ಸಿಕ್ತು. ಅಕಸ್ಮಾತ್ ಅವನು ರೈಲಿನ ಉದ್ದ ಕೇಳಿದ್ರೆ ರೈಲಿನ ಉದ್ದ ಕಂಡುಹಿಡಿಬೋದು. ಸೇತುವೆ ಉದ್ದ ಕೇಳಿದಾನೆ, ಅದಕ್ಕೆ 450. ಸೊ ಆಪ್ಷನಲ್ಲಿ ಇಲ್ಲ, ನಿಯರೆಸ್ಟ್ ಆಪ್ಷನ್ ಹಾಕಿ ಬನ್ನಿ, ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಓಕೆ. ಸೊ ಇದು ವರ್ಕ್ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್ ಆ ಥರ ಕ್ವಶನು. ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಮುಂದೆ ಚಾಪ್ಟರ್ ಇದನ್ನು ಟಾಪಿಕ್ ವೈಸ್ ಬಿಡಿಸುವಾಗ ಸೊ ಇದನ್ನೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ ಥರ ಇದೆ ಅಂತೇಳಿ. ಸೊ ಇಲ್ಲಿ ಏನಿದೆ ಕ್ವಶನು, ಒಂದು ನಿರ್ದಿಷ್ಟ ಕೆಲಸವನ್ನು 24 ದಿನಗಳಲ್ಲಿ ಮಾಡಲು ಒಂದು ಪುರುಷರ ಗುಂಪಿಗೆ ನಿಯೋಜಿಸಲಾಗಿದೆ. ಆದರೆ 8 ಪುರುಷರು ಕೆಲಸಕ್ಕೆ ಬರಲಾಗಲಿಲ್ಲ. ಓಕೆ, ಉಳಿದವರು 32 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಿದರು. ಪುರುಷರ ಮೂಲ ಸಂಖ್ಯೆ ಎಷ್ಟಂತ ಕೇಳಿದ್ದಾರೆ. ಒಂದು ಸರ್ಟೆನ್ ಜಾಬ್ ಐತಿ, ಆ ಜಾಬ್ ಮಾಡಕ್ಕೆ 24 ಒಂದಿಷ್ಟು ಜನಕ್ಕೆ ವಹಿಸಿದಾರೆ. ಅದನ್ನ 24 ದಿನದೊಳಗೆ ಮಾಡ್ತಾರೆ ಅವರು, 24 ಡೇಸ್ ಒಳಗೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಕೆಲಸದಿಂದ 8 ಜನ ಆ ಕೆಲಸಕ್ಕೆ ಬರಂಗಿಲ್ಲ. ಬಟ್ ಉಳಿದವ್ರು ಎಷ್ಟು ಜನ ಉಳಿದಿರ್ತಾರಲ್ಲ ಅದನ್ನ 32 ದಿವಸದಲ್ಲಿ ಮಾಡ್ತಾರ. 24 ದಿವಸದಲ್ಲಿ ಇರೋ ಕೆಲಸನ ಅವ್ರು 32 ದಿವಸ ಮಾಡ್ತಾರ, ಯಾಕಂದ್ರೆ 8 ಜನ ಕಡಿಮೆ ಆಗಿರ್ತಾರ. ಸೊ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರ ಅವರು. ಇಲ್ಲಿ ಏನ್ ಕೇಳಿದಾರ, ಪುರುಷರು ಮೂಲ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಉಳಿದವ್ರದ್ದು ಕೇಳಿಲ್ಲ ಅವರು. ಆಕ್ಚುಲಿ ಫಸ್ಟ್ಗೆ ಗುಂಪಿನ ವಹಿಸಿರ್ತಾರಲ್ಲ ಅವರು ಎಷ್ಟು ಜನ ಇದ್ರಂತ ಕ್ವಶನ್ ಒಳಗೆ ಕೇಳಿದ್ದಾರೆ. ಸೊ ಇದರಲ್ಲಿ ಏನು ಮಾಡ್ಬೋದು ನಾವು, ಗಿವನ್ ಡೇಟಾ. ಸೊ ಕೊಟ್ಟಿದ್ದೇನೈತಿ ಅಂತ ಬರ್ಕೊಳ್ಳೋಣ. ಒಂದು ನಿರ್ದಿಷ್ಟ ಕೆಲಸ ಐತಿ. ಸೊ ಆ ಕೆಲಸ ಮಾಡಕ ಒಂದಿಷ್ಟು ಜನ ಪುರುಷರ ಗುಂಪಿಗೆ ಹೇಳ್ಯಾರ. ಅವ್ರು ಎಷ್ಟು ಜನ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಅವ್ರ ಎಕ್ಸ್ ಅಂತ ಇಟ್ಕೊಳ್ಳೋಣ. ಆ ಜನನ ಆ ಎಕ್ಸ್ ಜನ ಎಷ್ಟು ದಿವಸದಾಗ ಕೆಲಸ ಎಷ್ಟು ದಿವಸ ಒಳಗ ಕಂಪ್ಲೀಟ್ ಮಾಡ್ತಾರ ಕೆಲಸನ, 24 ದಿವಸದಾಗ ಮಾಡ್ತಾರ, 24 ದಿನ. ಆದ್ರ ಏನೋ ಒಂದು ಕೆಲಸದಿಂದ 8 ಜನ ಬರಕ್ಕಾಗಂಗಿಲ್ಲ. ಎಕ್ಸ್ ಜನ ಇಟ್ಕೊಂಡಿದ್ವಿ ನಾವು, 8 ಜನ ಬರಕ್ಕಾಗಂಗಿಲ್ಲ ಅಂದ್ರೆ ಎಕ್ಸ್ ಮೈನಸ್ 8. ಇಷ್ಟು ಜನ ಕೆಲಸ ಮಾಡ್ತಾರ. ಅದನ್ನ ಎಷ್ಟು ದಿವಸದಾಗ ಮಾಡ್ತಾರ, 32 ದಿವಸದಾಗ ಕೆಲಸ ಮಾಡ್ತಾರ, 32 ದಿನ. ಸೊ ಎಲ್ಲರೂ ಇದ್ರೆ ಎಷ್ಟು ದಿವಸದಾಗ ಮುಗಿಸ್ತಿದ್ರು, 24 ದಿವಸ ಒಳಗೆ ಮುಗಿಸ್ತಿದ್ರು. 8 ಜನ ಕಡಿಮೆ ಆಗ್ಯಾರ, ಅವ್ರು ಎಷ್ಟು ದಿನ ತಗೋತಾರ, 32 ದಿನ ತಗೊಂತಾರ. ಹಾಗಾದ್ರೆ ಮೂಲ ಸಂಖ್ಯೆ ಎಷ್ಟು, ಒರಿಜಿನಲ್ ಪೀಪಲ್ ಎಷ್ಟು ಅಂತ ಕೇಳ್ಯಾರ ಕ್ವಶನ್. ಸೊ ಒಂದು ನಿರ್ದಿಷ್ಟ ಕೆಲಸ ಅಂದಾರ ಅವ್ರು, ಕೆಲಸನ ಚೇಂಜ್ ಮಾಡಿಲ್ಲ, ಅವ್ರು ಕೆಲಸ ಕಡಿಮೆ ಮಾಡಿಲ್ಲ, ಅಷ್ಟೇ ಕೆಲಸ ಐತಿ, ಬಟ್ ಜನ ಕಡಿಮೆ ಆಗ್ಯಾರ. ಸೊ ಆ ಕೆಲಸ ಇವಾಗ ಏನಾಗ್ತೈತಿ, ಕೆಲಸ ಎಷ್ಟು ಜನ ಮಾಡಬೇಕಾಗಿತ್ತು, ಎಕ್ಸ್ ಇಂಟು ಎಷ್ಟು ದಿನ ಮಾಡಬೇಕಾಗಿತ್ತು, 24. ಇದೇನಾಗ್ತೈತಿ 24 ಎಕ್ಸ್. ಬಟ್ ಆ ಕೆಲಸನ 8 ಜನ ಕಡಿಮೆ ಆಗ್ತೈತಿ, ಬಟ್ ಅದೇ ಕೆಲಸ ಸೇಮ್ ಐತಿ. ಕೆಲಸ ಏನು ಚೇಂಜ್ ಕಡಿಮೆ ಕೊಟ್ಟಿಲ್ಲ ಅವ್ರ ಕೆಲಸ, ಅದೇ ಕೆಲಸನ ಕೊಟ್ರ, ಬಟ್ ಜನ ಕಡಿಮೆ ಆಗ್ತಾರೆ ಇಲ್ಲಿ. ಅದರಿಂದ ದಿನಾನು ಜಾಸ್ತಿ ಆಗ್ತೈತಿ. ಎಲ್ಲರೂ ಅಷ್ಟು ಕಡಿಮೆ ಜನ ಇಟ್ಕೊಂಡು ದಿನ ಜಾಸ್ತಿ ಆಗ್ತೈತಿ. ದಿನ ಎಷ್ಟು ದಿನ ಜಾಸ್ತಿ ಆಗೈತಿ, 32 ದಿನ. ಸೊ ಇದನ್ನ ಯಾವ ಥರ ಬರಿಬೋದು ನಾವು, ಸೊ ಹೆಂಗಿದ್ದಂಗೆ ಬರೀತೀರ ಬರ್ರಿ, 32. ಸೊ 32 ಎಕ್ಸ್ ಮೈನಸ್ 8. ಸೊ ಕೆಲಸ ಒಂದೇ ಇರುವಾಗ ನಾವು ಈ ಎರಡು ಇಕ್ವೇಶನ್ನ ಇಕ್ವೇಟ್ ಮಾಡಬಹುದು. ಸೊ ಒಂದೇ ಕೆಲಸ ಇರುವಾಗ ಎರಡು ಇಕ್ವೇಶನ್ ಇಕ್ವೇಟ್ ಮಾಡಬಹುದು. ಯಾವ ಥರ ಅಂದರೆ 24 ಎಕ್ಸ್ ಈಕ್ವಲ್ಸ್ ಟು 32 ಇಂಟು ಎಕ್ಸ್ ಮೈನಸ್ 8. ಸೊ ಇದು 8 3 ಇದು 8 4 ಇಷ್ಟು ಹೋಗ್ತೈತಿ. 8 3 8 4. ಸೊ ನೆಕ್ಸ್ಟ್ ಏನಾಗುತ್ತೆ, 3x ಈಕ್ವಲ್ ಟು 4 ಇಂಟು ಎಕ್ಸ್. 4ನ್ನ ಎಕ್ಸ್ ಕುಣಿಸಿದಾಗ 4x ಆಕತಿ, ಮೈನಸ್
8ರಿಂದ ಗುಣಿಸಿದಾಗ ಏನಾಗ್ತೈತಿ 32 ಆಗ್ತೈತಿ. ಆಮೇಲೆ ಏನು ಮಾಡೋಣ, ಈ 3x ಆ ಕಡೆ ತೊಗೊಂಡು ಹೋಗೋಣ, ಈ 32 ಈ ಕಡೆ ತೊಗೊಂಡು ಬರೋಣ. 32 ಈಕ್ವಲ್ ಈ 3x ಆ ಕಡೆ ತೊಗೊಂಡೋದ್ರೆ 4x ಮೈನಸ್ 3x, 4x ಮೈನಸ್ 3x. ಸೊ ಇದರಲ್ಲಿ ಇದು 4 3 ತೆಗೆದ್ರೆ ಎಷ್ಟು ಉಳಿತೈತಿ, x ಉಳಿತೈತಿ. ಓಕೆ, x ಈಕ್ವಲ್ಸ್ 32. ಸೊ ಒರಿಜಿನಲ್ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ ಎಕ್ಸ್, ನಮ್ದು ಒರಿಜಿನಲ್ ನಾವು ಏನು ಇಟ್ಕೊಂಡಿದ್ವಿ, ಎಕ್ಸ್ ಜನ ಅಂತೇಳಿ ಇಟ್ಕೊಂಡಿದ್ವಿ. ಆ ಎಕ್ಸ್ 32. ಆಪ್ಷನ್ ಇಲ್ಲಿದೆ. ಅಕಸ್ಮಾತ್ ಉಳಿದವರು ಎಷ್ಟು ಜನ ಅಂತ ಕೇಳಿದ್ರೆ, ಅಕಸ್ಮಾತ್ ಎಷ್ಟು 8 ಜನ ಅಂತ ತೆಗಿಬೇಕಾಗುತ್ತೆ ನಾವು. ಯಾಕಂದ್ರೆ ಕೆಲಸ ಮಾಡಿದವ್ರು ಎಷ್ಟು ಜನ, 37ರೊಳಗೆ 8 ತೆಗೆದ್ರೆ ಎಷ್ಟು ಬರ್ತೈತಿ, 24 ಜನ ಉಳಿತೈತಿ. 37ರೊಳಗೆ 8 ಜನ ತೆಗೆದ್ರೆ 24 ಜನ. ಅಕಸ್ಮಾತ್ ಅವ್ರು ಎಷ್ಟು ಜನ ಪೂರ್ಣಗೊಳಿಸಿದಾರ ಅಂತ ಕೇಳಿದ್ರೆ 24 ಆಗ್ತೈತಿ ನಿಮ್ಮ ಆನ್ಸರ್. ಬಟ್ ಅವರು ಮೂಲ ಸಂಖ್ಯೆ ಕೇಳ್ಯಾರ, ಎಷ್ಟು ಜನ ಇದ್ರು ಆಕ್ಚುಲಿ ಮಾಡ್ಬೇಕಾದವ್ರು ಎಷ್ಟು ಜನ ಅಂತ ಕೇಳಿದಾಗ 32 ನಿಮ್ಮ ಆನ್ಸರ್ ಕರೆಕ್ಟ್ ಆಕೈತಿ. ಸೊ ಈ ಥರ ನೀವು ಆನ್ಸರ್ ಕಂಡುಹಿಡಿಬೋದು. ಸೊ ಕ್ವಶನ್ ಏನು ಕೇಳಿರ್ತಾರ ಅದನ್ನು ಫೈನ್ ಮಾಡಿ. ಎಲ್ಲ ಮಾಡಿರ್ತೀರ, ಮಾಡಿದ್ಮೇಲೂ ಯಾವುದೋ ಒಂದು ಆನ್ಸರ್ ಬಂದಿರುತ್ತೆ, ಅದನ್ನ ಹಾಕ್ಬೇಡಿ. ಬಟ್ ಕ್ವಶನ್ ಏನು ಕೇಳಿದಾರ ಎಕ್ಸಾಕ್ಟ್ಲಿ ಅದನ್ನು ನೀವು ಹಾಕೊಂಡು ಮಾಡಿದ್ರೆ ಈಸಿ ಆಗ್ತೈತಿ. ಓಕೆ, ಮುಂದಿನ ಕ್ವಶನ್ ಹೋಗೋಣ. ಓಕೆ, ಇದು ಪರ್ಸೆಂಟೇಜ್ದು. ಸೊ ಯಾವ ಥರ ಇದೆ ನೋಡಿ. ಪ್ರಯಾಣಿಕರಿಂದ ತುಂಬಿದ ಒಂದು ಬಸ್ಸು ಎ ಸ್ಥಳದಿಂದ ಹೊರಟಿತು. ಬಿ ಸ್ಥಳದಲ್ಲಿ 20% ಪ್ರಯಾಣಿಕರು ಇಳಿದರು. ಮತ್ತು ಸಿ ಸ್ಥಳದಲ್ಲಿ 40% ಉಳಿದ ಪ್ರಯಾಣಿಕರು ಇಳಿದರು. ಓಕೆ, ಈಗ ಬಸ್ಸಿನಲ್ಲಿ 24 ಪ್ರಯಾಣಿಕರು ಉಳಿದಿದ್ದಾರೆ. ಬಸ್ಸು ಹೊರಟಾಗ ಎಷ್ಟು ಪ್ರಯಾಣಿಕರಿದ್ದರು ಟೋಟಲ್ ಆಗಿ? ಸೊ ಒಂದು ಬಸ್ಸಪ್ಪ. ಓಕೆ, ಸೊ ಬಸ್ಸು ತುಂಬೈತಿ, ಫುಲ್ ಆಗೈತಿ, ತುಂಬೈತಿ ಬಸ್. ಆ ಬಸ್ ಹೊಂಟೈತಿ, ಏನಾಗೈತಿ, ಎ ಸ್ಥಳದಿಂದ ಎ ಪಾಯಿಂಟಿಂದ ಹೊಂಟೈತಿ, ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಗೈತಿ. ಸೊ ಇದು ಬಿ ಪಾಯಿಂಟ್ ಅನ್ಕೊಳ್ಳೋಣ, ಬಿ ಸ್ಥಳಕ್ಕೆ. ಸೊ ಇಲ್ಲಿ ಫುಲ್ ಇದ್ದದ್ದು ಬಸ್ಸು, ಇಲ್ಲೇನಾಗ್ತೈತಿ 20% ಜನ ಇಳಿತಾರ. ಸೊ 20% ಜನ ಇಳಿತಾರ. ಬಿದಿಂದ ಮತ್ತೆ ಏನಾಗುತ್ತೆ, ಸಿ ಪಾಯಿಂಟಿಗೆ ಮತ್ತೆ 40% ಜನ ಇಳಿತಾರ. ಹಾಗಾದರೆ ಉಳಿದವರೆಷ್ಟು? ಹಾಗಾದರೆ ಉಳಿದವ್ರು ಎಷ್ಟು ಅಂತ ಕೊಟ್ಟಾರ ಇಲ್ಲಿ, 24 ಜನ ಉಳಿದಾರ. ಇಲ್ಲಿ 40% ಜನ ಇಳಿತಾರಲ್ಲ, ಅವಾಗ ಉಳಿದವರೆಷ್ಟು, 24 ಜನ. ಸೊ ಬಸ್ಸು ಹೊರಟಾಗ ಎಷ್ಟು ಜನ ಇದ್ರು? ಈ ಫುಲ್ ಆಗಿತ್ತಲ್ಲ ಬಸ್ಸು, ಅವಾಗ ಎಷ್ಟು ಜನ ಇದ್ರು ಅಂತ ಕೇಳ್ಯಾರ ಕ್ವಶನ್. ಓಕೆ, ಸೊ ಭಾಳ ಈಸಿ ಇದೆ ರೀ. ಓಕೆ, ಯಾವ ಥರ ಅಂತ ಹೇಳೋಣ. ಸೊ ಫುಲ್ ಬಸ್ ಎಷ್ಟಿದೆ ಅಂದರೆ ಇದನ್ನ, ಸೊ 20% ಇಳಿದಾರ ಅಂತಂದ್ರೆ ಎಷ್ಟು ಜನ ಉಳಿದ್ರು? 80% ಜನ ಉಳಿದ್ರಲ್ಲಿ. ಸೊ 80% ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ, 80% ಆಫ್ ಎಕ್ಸ್. ಸೊ 80% ಆಫ್ ಎಕ್ಸ್ ಯಾವ ಥರ ಬರೀಬೋದು ನೀವು? 80% ಆಫ್ ಎಕ್ಸ್ ಅಂದರೆ 80/100 ಅಂತ ಬರೀಬೋದು. ಈ ಪರ್ಸೆಂಟೇಜ್ ತೆಗೆದ್ರೆ ಓಕೆ, 80/100 ಇಂಟು ಎಕ್ಸ್. ಸೊ ಇದನ್ನ ಯಾವ ಥರ ಆಗುತ್ತೆ? 0.8x. ಇಲ್ಲಿ ಎಷ್ಟು ಜನ ಅದಾರ? ಇಷ್ಟು ಜನ ಉಳಿದ್ರಿ ಇಲ್ಲಿ. ಸೊ ನೆಕ್ಸ್ಟ್ ಏನಾಗ್ತೈತಿ, 40% ಜನ ಇಳಿತಾರ. 40% ಜನ ಇಳಿತಾರ ಅಂದ್ರೆ ಎಷ್ಟು ಜನ ಉಳಿದ್ರು? 60% ಜನ ಉಳಿದ್ರು. ಸೊ 60% ಆಫ್ ಎಷ್ಟು ಜನ ಇದ್ರಲ್ಲಿ ಮುಂಚೆ? ಇಲ್ಲಿದ್ದು ಬಿಡಿ, ಇಲ್ಲಿ ಎಷ್ಟು ಜನ ಇದ್ರು? 0.8x. ಸೊ 60 ಅಂದರೆ 60% ಅಂದರೆ ನೀವು ಯಾವ ಥರ ಬರೀತೀರಿ? 0.6. ಇಲ್ಲಿ ಹೆಂಗೆ 80% 0.8 ಬರ್ಕೊಂಡ್ರಲ್ಲ, ಅದೇ ಥರ 0.6. ಸೊ 0.6 ನೆಕ್ಸ್ಟು ಇಲ್ಲಿ
0.8. ಇದು ಇಷ್ಟು ಜನ ಉಳಿದ್ರು. ಇಷ್ಟು ಜನ ಉಳಿದ್ರು ಅಂದ್ರೆ ಎಷ್ಟು ಜನ ಉಳಿದ್ರು ಅಂತ ನಮ್ಗೆ ಗೊತ್ತೈತೆ, ಆಲ್ರೆಡಿ ಕ್ವಶನ್ ಒಳಗೆ ಕೊಟ್ಟಾರ. 24 ಜನ ಉಳಿದ್ರು. ಸೊ ಇದನ್ನ ಎರಡನ್ನೂ ಇಂಟು ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗ್ತೈತಿ. 0.6 ಇಂಟು 0.8 ಎಷ್ಟಾಗತ್ತೆ? 48. ಸೊ 48 ಆಕತಿ. ಎರಡು ಸ್ಥಾನ ಅಂದ್ರೆ ಎರಡು ಸ್ಥಾನ ಹಿಂದೆ ಪಾಯಿಂಟ್ ಕೊಟ್ಟೇನಿ. ಎಕ್ಸ್ ಹೆಂಗಿದ್ದಂಗೆ ಬರಿತೀನಿ, ಈಕ್ವಲ್ಸ್ ಟು ಎಷ್ಟು ಜನ ಉಳಿದಾರ? 24 ಜನ. ಸೊ 24 ಜನ ಉಳಿದಾರ ಅಂದ್ರೆ ಎಕ್ಸ್ ಎಷ್ಟಾಗ್ತೈತಿ? 24 ಡಿವೈಡೆಡ್ ಬೈ ಇದು ಕಡೆ ಹೋಗ್ತೈತಿ 0.48 ಆಕತಿ. ಈ ಥರ ಪಾಯಿಂಟ್ ಬಿಡ್ಸಕ್ಕಾಗಲ್ಲಪ್ಪ ಅಂದ್ರೆ ಇದೆಷ್ಟು ಸ್ಥಾನ ಐತಿ ಅಷ್ಟು ಇಂಟು ಮಾಡ್ರಿ 100ಲೆ. ಇವಾಗ ನೋಡ್ರಿ ಇಲ್ಲಿ 4.8 ಇದ್ರೆ 10ರಲ್ಲಿ ಇಂಟು ಮಾಡ್ರಿ. 0.48 ಇದ್ರೆ 100ಲೆ ಇಂಟು ಮಾಡ್ರಿ. ಟೋಟಲ್ ಇದಕ್ಕೆ 100ಲೆ ಇಂಟು ಮಾಡ್ರಿ. ಸೊ 100ಲೆ ಇಂಟು ಮಾಡಿದಾಗ ಎರಡು ಕಡೆ ಇಂಟು ಮಾಡ್ಬೇಕು 100ಲೆ. ಇಲ್ಲೂ 100ಲೆ ಇಂಟು ಮೇಲೂ 100ಲೆ ಮಾಡಿದ್ರೆ ಕೆಳಗೂ 100 ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ ಮೂಲ ಬೆಲೆ ಎಷ್ಟು ಇರುತ್ತಲ್ಲ ಅಷ್ಟೇ ಇರ್ಬೇಕದು. ಓಕೆ, ಇವಾಗೇನು ಇದಕ್ಕೂ ಇಂಟು 100ಲೆ ಮಾಡ್ರಿ, ಇದಕ್ಕೂ ಇಂಟು 100ಲೆ ಮಾಡ್ರಿ. ಇದು 2400 ಆಕತಿ. ಇದು 0.48 ಅಂತ ಇಂಟು 100. ಅವಾಗ ಇವು ಪಾಯಿಂಟ್ ಹೋಗತ್ತ, ಇದೆಷ್ಟೈತಲ್ಲ ಅಷ್ಟು ಉಳಿತೈತಿ. ಓಕೆ, ಇದು 8 6ಲೆ 8 3ಲೆ 0 ಹೆಂಗಿದ್ದಂಗೆ ಬರಿತೀನಿ. ಸೊ ನೆಕ್ಸ್ಟ್ 6 1ಲೆ 6 5ಲೆ 30. 0 ಹೆಂಗಿದ್ದಂಗೆ ಐತಿ 50. ಎಕ್ಸ್ ಈಕ್ವಲ್ ಟು 50. ಸೊ ಫುಲ್ ಇದ್ದಾಗ ಎಷ್ಟು ಎಕ್ಸ್ ಅಂತ ಅನ್ಕೊಂಡಿದ್ವಿ? 50x ಬಂತು. 20% ಜನ ಇಳಿತಾರ. 20% ಜನ ಎಷ್ಟು ಫುಲ್ ಆಫ್ ಬಸ್ ಎಕ್ಸ್ ಅಂತ ತಗೊಂಡಿವಿ. 20% ಜನ ಇಳಿತಾರಂದ್ರೆ 80% ಜನ ಉಳಿತಾರ. ಉಳಿದವ್ರದಷ್ಟೇ ಲೆಕ್ಕ ಹಾಕತ್ತೀವಿ ನಾವು. ಉಳಿದವ್ರದ್ದು ಲೆಕ್ಕ ಹಾಕತ್ತೀವಿ, ಯಾಕಂದ್ರೆ ಉಳಿದವ್ರು ಎಷ್ಟು ಅಂತ ಕೊಟ್ಟಾರ ಇಲ್ಲಿ. ಸೊ ಉಳಿದದ್ದೆಷ್ಟು? 80% ಜನ ಉಳಿತಾರ. ನೆಕ್ಸ್ಟ್ ಏನು ಕೇಳಿದಾರೆ? ಈ 40% ಜನ ಇಲ್ಲಿ ಇಳಿತಾರ. ಇಲ್ಲಿ 40% ಜನ ಇಳಿತಾರ ಅಂದ್ರೆ 60% ಜನ ಉಳಿತಾರ. 60% ಉಳಿದು ಇವ್ರಿಗೆ 60%. ಸೊ ಇಲ್ಲಿ ಹೇಳಿರ್ತಾರೆ ರಿಮೈನಿಂಗ್ ಪ್ಯಾಸೆಂಜರ್ಸ್ 40% ಆಫ್ ದ ರಿಮೈನಿಂಗ್ ಪ್ಯಾಸೆಂಜರ್ಸ್. ಇಲ್ಲಿ ಎಷ್ಟು ಜನ ಉಳಿದಿರ್ತಾರಲ್ಲ ಅವ್ರನ್ನ ಇಲ್ಲಿ ತಗೋಬೇಕು. ಅದಕ್ಕೆ ಇಲ್ಲಿ 0.8x ತೊಗೊಂಡಿನಿ. 60% ಅಂದ್ರೆ ಅದನ್ನ ಹೆಂಗೆ ಬರಿಬೋದು ನಾವು? 0.6 ಅಂತ ಬರಿಬೋದು. ಇವೆರಡು ಗುಣಿಸಿ ಇಲ್ಲಿ ಇಟ್ಟಿದ್ದೀನಿ. 0.48x ಈಕ್ವಲ್ಸ್ ಟು ಎಷ್ಟು ಜನ ಉಳಿತಾರ ಅಂತ ಕೊಟ್ಟಾರ? 24 ಜನ. ಸೊ ಅದನ್ನು ಸರಳೀಕರಣ ಮಾಡಿದಾಗ ನಮಗೆ ಎಕ್ಸ್ ಈಕ್ವಲ್ ಟು 50 ಜನ ಪ್ರಯಾಣಿಕರು ಇದ್ದರು ಅಂತ ಬಂತು. ಸೊ ನೀವು ಇದನ್ನ 50 ವ್ಯಾಲ್ಯೂ ಇಲ್ಲಿ ಹಾಕೊಂತ ಹೋದ್ರು ನಿಮ್ಗೆ ಆನ್ಸರ್ ಸಿಗ್ತೈತಿ. ಓಕೆ, ಬೇಕಿದ್ರೆ ನೀವು ಅದನ್ನು ಮಾಡ್ಕೋಬೋದು. ಸೊ ಇಲ್ಲಿ 50 ಜನ ಹಾಕಿದ್ರೆ ಅನ್ಕೊಳ್ಳಿ. 51ಲೆ 52ಲೆ 2 40. ಸೊ ಇಲ್ಲಿ 50 ಜನ ಇದ್ದಾಗ ಫಸ್ಟ್ಗೆ ಬಿ ಒಳಗೆ ಎಷ್ಟು ಜನ ಇಳಿತಾರ? 10 ಜನ ಇಳಿತಾರ. 10 ಜನ ಉಳಿದು ಎಷ್ಟು ಜನ ಉಳಿತಾರ? 40 ಜನ ಉಳಿತಾರ. ಅದೇ ಥರ ಅಲ್ಲಿನೂ ಈ ಥರ ಮಾಡಿದ್ರೆ ನಿಮ್ಗೆ ಲಾಸ್ಟಿಗೆ 24 ಬರ್ತೈತಿ. ಓಕೆ, ಇಲ್ಲಿ 40 ಜನ ಅದಾರ ಅಂದ್ರೆ ನಿಮ್ಗೆ ಈಸಿಯಾಗಿ ಕಂಡು ಹಿಡಿತೀನಿ ನೋಡ್ರಿ. 60% ಅಂದಾನ ಡಿವೈಡ್ ಬೈ 100 ಮಾಡ್ರಿ. 40 ಜನ ಇಲ್ಲಿ ಉಳ್ದಾರ. 40 ಸಾರಿ ಎಷ್ಟೈತಿ ಇಲ್ಲಿ? 50 ಜನ ಡೈರೆಕ್ಟಾಗಿ ಐತಿ ನಿಮಗಿಲ್ಲಿ. 40 ಹಾಕ್ರಿ. 0 0 0 0 6 4 24. ಸೊ 24 ಜನ ಉಳಿತಾರ. ಸೊ ಉಳಿದದ್ದೆಷ್ಟು? 24. ಸೊ ನಿಮ್ಗೆ ಆಮೇಲೆ ಅದನ್ನು ಆ ವ್ಯಾಲ್ಯೂನಲ್ಲಿ ಹಾಕಿದ್ರು ನಿಮ್ಗೆ ಆನ್ಸರ್ ಸಿಗಬೇಕು. ಸೊ ಇಲ್ಲಿ ಒಟ್ಟಿನಲ್ಲಿ ನಮ್ಮ ಆನ್ಸರ್ ಏನು? 50 ಜನ ಪ್ರಯಾಣಿಕರು. ಇದನ್ನು ನೀವು ಬಿಡಿಸೋ ಈ ಥರ ಕಲ್ಕೊಳ್ಬೇಕು. ಓಕೆ, ಯಾವಾಗಲೂ ಫಸ್ಟ್ ತುಂಬಿದ ಬಸ್ಸು ಕೊಟ್ಟಿರಲ್ಲ ಎಕ್ಸಾಕ್ಟ್ ಆನ್ಸರ್ ಅಂತಂದರೆ ನಾವು ನೆಕ್ಸ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂತ ಹೋದ್ರೆ ಆನ್ಸರ್ ತಾನ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಬಟ್ ನಾವು ಅದನ್ನು ವ್ಯಾಲ್ಯೂ ಒಂದು ಇಟ್ಕೊಂಡು ಅದ್ರದ್ದೊಂದು ಏನಾದರೂ ಒಂದು ಕೊಟ್ಟಿರ್ತಾರೆ, ನಮ್ಗೆ ಅವಶ್ಯಕವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಲ್ಲಿ. ಅವಾಗ ನಮ್ಗೆ ಆ ಬೇಕಾಗಿರೋ ಮಾಹಿತಿಯನ್ನು ಕಂಡುಹಿಡಿಯೋಕೆ ಈಸಿ ಆಗ್ತೈತಿ. ಓಕೆ, ಇದು ಸರಾಸರಿ ಮೇಲಿನ ಕ್ವಶನ್ನು. ಓಕೆ, ಯಾವ ಥರ ಇದೆ ನೋಡೋಣ. 3 ವ್ಯಕ್ತಿಗಳ ಸರಾಸರಿ ವಯಸ್ಸು 12 ವರ್ಷಗಳು. ಅವರ ವಯಸ್ಸುಗಳ ಅನುಪಾತ 2 3 4 ಇದ್ದರೆ ಎಲ್ಲರಿಗಿಂತ ಕಿರಿಯವನ ವಯಸ್ಸೆಷ್ಟು? ಏನು ಕೊಟ್ಟಿದ್ದಾರೆ ಗಿವನ್ ಡೇಟಾ?
ಮೂರು ವ್ಯಕ್ತಿಗಳ ಸರಾಸರಿ 3 ಜನ ಅದಾರಪ್ಪ, 3 ಜನ ಅದಾರ. ಅವ್ರ ಸರಾಸರಿ ಎಷ್ಟೈತಿ? 12 ವರ್ಷ ಐತಿ. ಸೊ ಸರಾಸರಿ 12 ಐತಿ ಅಂದ್ರೆ ಅದನ್ನ ಹೇಳ್ತೀನಿ ಯಾವ ಥರ ಅಂತೇಳಿ. ಟೋಟಲ್ ವಯಸ್ಸು ಎಷ್ಟು ಅವ್ರ ವಯಸ್ಸು ಅನುಪಾತ ಕೊಟ್ಟಾರ. ಅವ್ರ ವಯಸ್ಸು ನಮಗೆ ಎಕ್ಸಾಕ್ಟ್ ಆಗಿ ಕೊಟ್ಟಿಲ್ಲ, ಅನುಪಾತ ಒಳಗೆ ಕೊಟ್ಟಾರ. ಅಕಸ್ಮಾತ್ ಕಿರಿಯವನ ವಯಸ್ಸು 2 ಇದ್ರ ಹಿರಿಯ ಒಂದು 3 ಇರ್ತೈತಿ, ಅದಕ್ಕಿಂತ ಹಿರಿಯ ಒಂದು 4 ಇರ್ತೈತಿ. ಈ ಅನುಪಾತ ಒಳಗೆ ಕೊಟ್ಟಾರ. ಫಸ್ಟ್ಗೆ ನಾವು ಏನು ಮಾಡಬೇಕು? ಒಟ್ಟು ವಯಸ್ಸು ಕಂಡುಹಿಡಿಯೋಣ. ಸೊ ಒಟ್ಟು ವಯಸ್ಸು ಕಂಡುಹಿಡಿದು, ಸೊ ಒಟ್ಟು ವಯಸ್ಸು ಹೆಂಗೆ ಕಂಡುಹಿಡಿತೀರಿ? ಸರಾಸರಿ ಇಂಟು ಎಷ್ಟು ಜನ ಅದಾರ ಅವರು, ಎಷ್ಟು ವ್ಯಕ್ತಿಗಳದಾರ. ಸೊ ಒಟ್ಟು ವ್ಯಕ್ತಿಗಳು ಕಂಡುಹಿಡಿಬೋದು. ಸೊ ಒಟ್ಟು ಸರಾಸರಿ ಎಷ್ಟೈತಿ? 12 ವರ್ಷ ಐತಿ. ಇಂಟು ವ್ಯಕ್ತಿ ಎಷ್ಟು ಅದಾರ? 3 ಜನ ಅದಾರ. ಸೊ ಇದ್ರದ್ದು ಒಟ್ಟು ವಯಸ್ಸು ಎಷ್ಟಾಗುತ್ತೆ ಅವ್ರದ್ದು? 36 ವರ್ಷ. 36 ವರ್ಷ ಆಗೈತಿ. ಓಕೆ, ಇದು ಸರಾಸರಿ ಮೇಲಿನ ಕ್ವಶನು ಅಂತೇಳಿ ಬರುತ್ತೆ, ಅಥವಾ ವಯಸ್ಸುಗಳ ಮೇಲಿನ ಏಜ್ ಅದು ಕ್ವಶನ್, ಎರಡರಲ್ಲಿ ಕನ್ಸಿಡರ್ ಆಗ್ತೈತಿ. ಓಕೆ, ಟೋಟಲ್ ವಯಸ್ಸು ಎಷ್ಟೈತಿ? 36 ವರ್ಷ. ಬಟ್ ನಮಗೆ ಬೇಕಾಗಿರೋದ್ರಲ್ಲಿ ಕಿರಿಯವನ ವಯಸ್ಸು ಎಷ್ಟು ಅಂತ ಹೇಳ್ಯಾರ. ಸೊ ಇದನ್ನ ಯಾವ ಥರ ಮಾಡ್ಬೋದು ನೀವು? ಇದರದ್ದು ಲಸಾಗು ಕಂಡುಹಿಡಿಬೋದು, ಅಥವಾ ಲಸಾಗು ಬೇಡ ಅಂದರೆ ಡೈರೆಕ್ಟಾಗಿ ನೀವು ಯಾವ ಥರ ಮಾಡ್ಬೋದು? 2x ಪ್ಲಸ್ 3x ಪ್ಲಸ್ 4 ಈಕ್ವಲ್ ಟು ಎಷ್ಟು ವಯಸ್ಸು ಟೋಟಲ್ ಆಗಿ? 36. ಸೊ ಈ ಥರನೂ ಮಾಡಿ ಅದರದ್ದೊಂದು ನಿರ್ದಿಷ್ಟ ವ್ಯಾಲ್ಯೂ ಫೈನ್ ಮಾಡಿದರೆ ಅವಾಗ ಕಿರಿಯವನ ವಯಸ್ಸು ಫೈನ್ ಮಾಡ್ಬೋದು. 3 2 ಕೂಡಿಸಿದ್ರೆ 5, 5 4 ಕೂಡಿಸಿದ್ರೆ 9, 9x 36. ಸೊ ಎಕ್ಸ್ ಎಷ್ಟು ಬರ್ತೈತಿ? 9 4. ಸೊ 4. ಇದು ಯಾವುದೇ ವಯಸ್ಸಲ್ಲ, ಇದು ಒಂದು ನಿರ್ದಿಷ್ಟ ವ್ಯಾಲ್ಯೂ, ನಿರ್ದಿಷ್ಟವಾದ ಒಂದು ಸಂಖ್ಯೆ. ಆ ನಿರ್ದಿಷ್ಟವಾದ ಸಂಖ್ಯೆನ ನಾವೀಗ ಕಿರಿಯವನು, ಇದು ಕಿರಿಯ ಒಂದು, ಇದು ಹಿರಿಯ ಒಂದು, ಇದು ನಡುವಿನ ಒಂದು. ಸೊ ಇವಾಗ ಕೇಳಿರೋದು ಯಾವುದು? ಕಿರಿಯವನ ವಯಸ್ಸು ಅಂತ ಕೇಳ್ಯಾರ. ಸೊ ಕಿರಿಯವನ ವಯಸ್ಸು ಬೇಕಂದ್ರೆ 2x ಐತಿ. ಎಕ್ಸ್ ವ್ಯಾಲ್ಯೂ ಏನು ಗೊತ್ತೈತಿ ನಮ್ಗೆ? 4 ಗೊತ್ತೈತಿ. ಓಕೆ, 4 ಇಂಟು 2, 4 ಗುಣಕ 2 ಮಾಡಿದಾಗ ನಿಮಗೆ 2x ಐತಿ. 2x ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 4 ಐತಿ. 2 ಇಂಟು 4 ಮಾಡಿದ್ರೆ ನಿಮ್ಗೆ 8. 8 ಇದು ಕಿರಿಯವನ ವಯಸ್ಸು. ಅದ ಹಿರಿಯವನ ವಯಸ್ಸು ಕೇಳಿದ್ರೆ 4 ವ್ಯಾಲ್ಯೂ ಇಲ್ಲಿ ಹಾಕಿ, 4 4 16. ಅದು ಅವಾಗ ಹಿರಿಯವನ ವಯಸ್ಸು ಆಗ್ತೈತಿ. ಅದೇ ಥರ ಇನ್ನೊಂದು ಥರ ಯಾವ ಥರ ಫೈಂಡ್ ಮಾಡ್ಬೋದು ಅಂದರೆ ಇದನ್ನು, ಸೊ ಇದು ರೇಷೋ ಕೊಟ್ಟರ ಅನುಪಾತ. ಸೊ ಅನುಪಾತ ಎಷ್ಟೈತಿ? ಕೂಡಿಸ್ರೆ ಎಷ್ಟು? 2 3 5, 5 4 9. ಸೊ 9 ಇದು ಅನುಪಾತದ ಮೊತ್ತ. ಬಟ್ ಕೇಳಿರೋದು ಯಾವುದು? ಕಿರಿಯವನ ವಯಸ್ಸು. 2 ಡಿವೈಡೆಡ್ ಬೈ ಅನುಪಾತದ ಮೊತ್ತ ಎಷ್ಟು? 9 ಇಂಟು ಒಟ್ಟು ವಯಸ್ಸು. ಸೊ 36. ಈ ಥರನೂ 9 1 9 4 36, 4 2 8. ಸೊ ಇದರಿಂದ ನೀವು ಯಾರು ಬೇಕೋ ಅವ್ರದ್ದು ವಯಸ್ಸು ಇವು ಎರಡು ಸೇಮ್ ಇರ್ತೈತಿ. ಇಲ್ಲಿ ಕಿರಿಯವನ್ ಬೇಕಂದ್ರೆ ಕಿರಿಯವನ್ ಹಾಕ್ರಿ. ಅಕಸ್ಮಾತ್ ಹಿರಿಯವನ್ ಬೇಕಂದ್ರೆ ಅನುಪಾತ ಎಷ್ಟೈತಿ? 4 ಐತಿ. 4 ಇದು ಹೆಂಗಿದ್ದಂಗೆ ಇಡ್ರಿ, 9 ಇಂಟು 36, 9 1 9 4. ಓಕೆ, 4 4 16. ಇದು ಹಿರಿಯ ಒಂದು ವಯಸ್ಸು ಆಕತಿ. ಸೊ ಈ ಒಂದು 8 ಐತಿ, ಹಿರಿಯ ಒಂದು 16 ಐತಿ. ಸೊ ನಡುಕಿನ ಒಂದು ವಯಸ್ಸು ಕಂಡುಹಿಡಿಬೋದು ನೀವು. 3 ಹಾಕಿದ್ರೆ ಏನಾಗ್ತೈತಿ? 3 ಡಿವೈಡೆಡ್ ಬೈ 9 ಇಂಟು 36, 9 1 9 4. ಸೊ 4 ಇಂಟು 3 ಎಷ್ಟಾಗುತ್ತೆ? 12. ಸೊ ಟೋಟಲ್ ವಯಸ್ಸು ನೀವು ಕೂಡಿಸಿದ್ರೆ ಎಷ್ಟು ಬರ್ತೈತಿ? 36 ಬರ್ತೈತಿ. ಬೇಕಿದ್ರೆ ಚೆಕ್ ಮಾಡಿ. 12 ಪ್ಲಸ್ 8 20, 20 ಪ್ಲಸ್ 16 36 ವರ್ಷ ಟೋಟಲ್. ಸೊ ಯಾರು ಕೇಳ್ತಾ ನೀವು ಈಸಿಯಾಗಿ ಹಾಕ್ಬೋದು. ಇದು 8 ಹಿರಿಯ ಒಂದು, ಇದು ಹಿರಿಯ ಒಂದು. ಸೊ ಈ ಥರ ನೀವು ಹಿಂಗೂ ಫೈನ್ ಮಾಡ್ಬೋದು ಅಥವಾ ಹಿಂಗೂ ಕಂಡುಹಿಡಿಬೋದು. ಓಕೆ, ಓಕೆ, ಡೈಸ್ ಪ್ರಾಬ್ಲಮ್ ಇದು. 2 ದಾಳಗಳನ್ನು ಉರುಳಿಸಿದಾಗ 3 ಮೊತ್ತವನ್ನು ಪಡೆಯುವ ಸಂಭವನೀಯತೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. 2 ದಾಳಗಳು ಅಂದ್ರೆ 2 ಡೈಸ್. ಸೊ ಡೈಸ್ ಯಾವ ಥರ ಐತೆ ಗೊತ್ತೈತಿ? ಸೊ 6 ಮುಖ ಇರುತ್ತೆ ಅವಕ್ಕೆ. ಓಕೆ,
ಇಲ್ಲಿ 2 ದಾಳ ಅದಾವಪ್ಪ. ಓಕೆ, ಸೊ 2 ದಾಳಗಳು 3 ಮೊತ್ತವನ್ನು ಪಡೆಯುವ ಸಂಭವನೀಯತೆ. 3 ಮೊತ್ತ ಅಂದರೆ ಏನು? ಇಲ್ಲಿ 2 ಬಿದ್ದಾಗ ಇಲ್ಲಿ 1 ಬೀಳಬೇಕು, ಅದು ಒಂದು ಸಂಭವನೀಯತೆ. ಓಕೆ, ಅಥವಾ ಮತ್ತೆ ಇಲ್ಲಿ 1 ಬಿದ್ದಾಗ ಇಲ್ಲಿ 2 ಬೀಳ್ತಾವೆ. ಮತ್ತೇನರ ಪಾಸಿಬಿಲಿಟಿ ಐತನ? 3 ಮೊತ್ತ ಬರಬೇಕು, 2 ಕೂಡಿಸಿದ್ರೆ 3 ಬರಬೇಕು. ಇಲ್ಲಿ 2 ಬಿದ್ದಾಗ ಇಲ್ಲಿ 1 ಬೀಳಬೇಕು, ಯಾಕಂದ್ರೆ 3 ಆಗ್ಬೇಕು ಅದು ಮೊತ್ತ. ಅಥವಾ ಇಲ್ಲಿ 1 ಬಿದ್ದಾಗ ಇಲ್ಲಿ 2 ಆಗ್ತೈತಿ, 3 ಮೊತ್ತ ಆಗಬೇಕು. ಮತ್ತು ಇಲ್ಲಿ 3 ಬಿದ್ದಾಗ ಇಲ್ಲಿ ಏನು ಬೀಳಕ್ಕಾಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಯಾವುದಾದ್ರೂ ಒಂದು ನಂಬರ್ ಇರ್ತೈತಿ, 1 ರಿಂದ 6ನೇ ನಂಬರ್ ಮಟ್ಟ ಯಾವುದಾದ್ರೂ ಒಂದು ನಂಬರ್ ಇರ್ತೈತಿ. ಸೊ 2 ಸಂಭವನೀಯತೆ. ಸಾಧ್ಯತೆಗಳು ಎಷ್ಟಿದಾವೆ? ಓನ್ಲಿ 2. ಓಕೆ, ನಿಮಗೆ ಸಂಭವನೀಯತೆ ಪ್ರಾಬ್ಲಮ್ದು ಫಾರ್ಮುಲಾ ಗೊತ್ತಿರಬೇಕು. ಯಾವ ಥರ ಅಂದರೆ ಸಂಭವನೀಯತೆ ಈಕ್ವಲ್ಸ್ ಟು ಸಾಧ್ಯತೆಗಳು, ಒಟ್ಟು ಸಾಧ್ಯತೆಗಳು. ಸೊ ಒಟ್ಟು ಸಾಧ್ಯತೆಗಳು ಮತ್ತು ಡಿವೈಡೆಡ್ ಬೈ ಒಟ್ಟು ಫಲಿತಾಂಶ. ಸೊ ಫಲಿತಾಂಶ ಅಂದ್ರೆ ಟೋಟಲ್ ಆಗಿ ಎಷ್ಟು ಔಟ್ಕಮ್ಸ್ ಬರ್ತಾವೆ, ಟೋಟಲ್ ಔಟ್ಕಮ್ಸ್. ಇದು ಪಾಸಿಬಿಲಿಟೀಸ್. ಸೊ ಫಲಿತಾಂಶ ಎಷ್ಟು ಬರ್ತಾವೆ? 2 ಡಯಸ್ ಅದಾವ ಅಂದ್ರೆ ಒಂದು ಡಯಸಿಗೆ ಎಷ್ಟು ಇದಿರ್ತಾವೆ? 6 ಸಂಖ್ಯೆ ಇರ್ತೈತಿ. 6 ಇಂಟು ಇದು 6, ಸೊ ಟೋಟಲ್ 36. ಇದು ಫಲಿತಾಂಶಗಳು. ಇಷ್ಟು 36 ಫಲಿತಾಂಶ ಬರುತ್ತೆ. ಹೆಂಗಂದ್ರೆ ಇಲ್ಲಿ 1 ಬಿದ್ದಾಗ ಇಲ್ಲಿ 1 ಬೀಳುತ್ತೆ, 1 ಬಿದ್ದಾಗ 2, 1 ಬಿದ್ದಾಗ 3, 1 ಬಿದ್ದಾಗ 4. ಅದೇ ಥರ ಎಷ್ಟು ಟೋಟಲ್ ಎಷ್ಟು ಔಟ್ಕಮ್ಸ್ ಅದಾವ ಅಂದ್ರೆ 36 ಫಲಿತಾಂಶಗಳದಾವು. ಸೊ ಫಲಿತಾಂಶಗಳು 36 ಅದಾವು. ಬಟ್ ಅವರಿಗೆ ಸಂಭವನೀಯತೆ ಎಷ್ಟು? 3 ಮೊತ್ತ ಪಡೆಯುವ ಸಂಭವನೀಯತೆ ಬೇಕು. ಎಷ್ಟು ಅದಾವು? 2 ಟೈಮ್ಸ್ ಆಗ್ತಾವೆ. ಇಲ್ಲಿ 2 ಬಿದ್ದಾಗ ಇಲ್ಲಿ 1 ಸಲ ಬಿದ್ದಾಗ 3 ಆಗ್ತೈತಿ ಮೊತ್ತ, ಅಥವಾ ಇಲ್ಲಿ 1 ಬಿದ್ದಾಗ ಇಲ್ಲಿ 2 ಸಲ ಅಂದರೆ 2 ಸಲ. ಒಟ್ಟು ಸಾಧ್ಯತೆಗಳು ಎಷ್ಟು? 2 ಸಲ. ಇದು 1, ಇದು 2 ಡಿವೈಡೆಡ್ ಬೈ ಫಲಿತಾಂಶ. ಟೋಟಲ್ ಔಟ್ಕಮ್ಸ್ ಎಷ್ಟು ಅದಾವು? ಬಟ್ 36 ಟೋಟಲ್ ಔಟ್ಕಮ್ಸ್ ಅದಾವು. 36 ಬರೀ 2 ಸಲ ನಮಗೆ 3 ಮೊತ್ತ ಸಿಗ್ತೈತಿ, 36. ಸೊ 2 ಡಿವೈಡ್ ಬೈ 36 ಅಂದ್ರೆ ಆಪ್ಷನ್ ಇದ್ರೆ ಅದನ್ನು ಹಾಕ್ಬೋದು ನೀವು ಡೈರೆಕ್ಟಾಗಿ. ಇಲ್ಲ ಅದನ್ನು ಬಿಡಿಸಿ ಬರೀದಿರ್ಬೋದಾ? 2 1 2 18 ಅಂದರೆ 1 ಡಿವೈಡೆಡ್ ಬೈ 18. ಈ ಆಪ್ಷನ್ ಇದೆಯಾ ಚೆಕ್ ಮಾಡಿ. ಸೊ ಇದನ್ನು ಕೂಡ ನೀವು ಹಾಕ್ಬೋದು, 1 ಡಿವೈಡ್ ಬೈ 18. ಸೊ ಇದು ಗೊತ್ತಿರಬೇಕು ನಿಮಗೆ. ಸಂಭವನೀಯತೆ ಒಟ್ಟು ಸಾಧ್ಯತೆಗಳು ಡಿವೈಡ್ ಬೈ ಫಲಿತಾಂಶ. ಅಕಸ್ಮಾತಪ್ಪ ಅವನು 4 ಬೀಳುವ ಸಂಭವನೀಯತೆ ಅಂತ ಕೇಳಿದ್ರೆ ಆಪ್ಷನ್ಸ್ ಬೇರೆ ಆಗ್ತಾವೆ. ಇಲ್ಲಿ ಯಾವ ಥರ ಆಗತ್ತಂದ್ರೆ ಇಲ್ಲಿ 1 ಬಿದ್ದಾಗ ಇಲ್ಲಿ 3 ಬಿದ್ದಿರ್ತೈತಿ. ಓಕೆ, ಇಲ್ಲಿ 2 ಬಿದ್ದಾಗ ಇಲ್ಲಿ 2 ಬೀಳ್ತಾವೆ, ಇಲ್ಲಿ 2 ಬಿದ್ದಾಗ ಇಲ್ಲಿ 2 ಬೀಳ್ತಾವೆ, ಇಲ್ಲಿ 3 ಬಿದ್ದಾಗ ಇಲ್ಲಿ 1 ಬೀಳ್ತೈತಿ, ಇಲ್ಲಿ 4 ಆಗ್ತೈತಿ ಸಂಭವನೀಯತೆ. ಸೊ 4 ಡಿವೈಡ್ ಬೈ 36 ಈ ಥರ. ಸೊ ನಿಮಗೆ ಮೊತ್ತ ಏನು ಕೇಳಿರ್ತಾನಲ್ಲ ಅದ್ರ ಮೇಲೆ ನೀವು ಆನ್ಸರ್ ಆಗ್ತೈತಿ. ಓಕೆ, 3 1 ಮತ್ತು ಯಾವ ಥರ ಆಪ್ಷನ್ಸ್ ಇದೆ ನೋಡ್ಕೋಬೋದು ನೀವು. ಸೊ 4 ಮೊತ್ತ ಬೇಕಂದ್ರೆ. 2 ಮೊತ್ತ ಅಂತ ಕೇಳಿದಂದ್ರೆ ಅಕಸ್ಮಾತ್ 2 ಮೊತ್ತ ಅಂದ್ರೆ ಒಂದೇ ಆಪ್ಷನ್ ಇರ್ತೈತಿ. ಇಲ್ಲಿ 1 ಬಿದ್ದಾಗ ಇಲ್ಲಿ 1 ಬೀಳಬೇಕು, ಅಥವಾ ಈ ಕಡೆ 1 ಬಿದ್ದಾಗ ಈ ಕಡೆ 1 ಬೀಳ್ತೈತಿ. ಓಕೆ, ಈ ಥರ ಆಗ್ತೈತಿ. ಇಷ್ಟು ಆಪ್ಷನ್ಸ್. ಇಲ್ಲಿ 2 ಸಾಧ್ಯತೆಗಳು, ಈ ಕಡೆ 1 ಬೀಳ್ದಾಗ ಆ ಕಡೆ 1 ಬೀಳಬೇಕು. ಓಕೆ, ಸೊ ಈ ಥರ ಕ್ವಶನ್ಸ್ ಪೇಪರಲ್ಲಿ ಈ ಥರ ಕೇಳ್ತಾ ಇದ್ದಾರೆ. ಸೊ ಇದಾಗಿತ್ತು KSPಯ ಕ್ವಶನ್ ಪೇಪರು. ಸೊ ನಾನೊಂದು ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಈ ಕ್ವಶನ್ ತೊಗೊಂಡು ಬಂದಿದ್ದೀನಿ. ಇದನ್ನ ಕ್ವಶನ್ ನೀವು ಬಿಡಿಸಿ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನಿಮ್ಮ ಆನ್ಸರ್ನ. ಸೊ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸೊ 60, 52, 36, 48. ಸೊ ಇದು ಯಾವುದು? ಜಾಬ್ ರಿಲೇಟೆಡ್, ಜಾಬ್ ನಿರ್ದಿಷ್ಟ ಕೆಲಸ. ಅವಾಗ ಹೇಳಿದ್ನಲ್ಲ, ಇದು 60 ದಿನಗಳಲ್ಲಿ ಮುಗಿಸ್ಬೋದು. ಬಟ್ 18 ದಿನ ಇದರಲ್ಲಿ ಹಾಜರಾಗಂಗಿಲ್ಲ ಕೆಲಸಕ್ಕೆ. ಉಳಿದವರು ಅದನ್ನು 98 ದಿವಸ ಮುಗಿಸ್ತಾರ. ಹಾಗಾದರೆ ನಿಮ್ಮ ಮೂಲ ಪುರುಷರ ಸಂಖ್ಯೆ, ಒರಿಜಿನಲ್ ನಂಬರ್ ಕೇಳೋಣ. ಸೊ ಒರಿಜಿನಲ್ ನಂಬರ್ ಎಷ್ಟು ಅಂಥೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಬಿಡಿಸಿ ಹಾಕಿ. ಓಕೆ, ನಾನು ಬಿಡಿಸಿದ್ನಲ್ಲ. ಸೊ ನಿರ್ದಿಷ್ಟ ಕೆಲಸ ಒಂದೇ ಇರ್ತೈತಿ. ಆ ಕೆಲಸ ಈ ಕೆಲಸ ಈಕ್ವಲ್ ಮಾಡ್ಬೋದು. ಈಕ್ವಲ್ ಮಾಡಿ ನಿಮ್ಮ ಆನ್ಸರ್ ಬರುತ್ತೆ.
ಅದು ಯಾವ ಆನ್ಸರ್ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇದಾಗಿತ್ತು ಇವತ್ತಿನ ಕ್ವಶನ್ ಪೇಪರ್ ಬಿಡಿಸುವಿಕೆ. ಸೊ ಇದೇ ಥರ ಮತ್ತು ಹೆಚ್ಚು ಮುಂದಿನ ಕ್ಲಾಸ್ನಲ್ಲಿ VAO ಅದೇ ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಬೋದು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಸೆಷನ್. ಥ್ಯಾಂಕ್ ಯು ಸೊ ಮಚ್.